ಮಳೆ 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 ಸ್ನೇಹಿತರೆ, ಎಲ್ರಿಗೂ ಹೇಳುವಂಥದ್ದು ಇಷ್ಟೇ. ನಾನು ಮಳೆ ಇಲ್ಲಿ ಶುರುವಾಗಿದೆ, ಎಲ್ರಿಗೂ ಮಳೆ ಬರ್ತಾ ಇದೆ, ಎಲ್ಲ ಜಿಲ್ಲೆಗಳಿಗೂ ಮಳೆ ಬರ್ತಾ ಇದೆ. ಒಂದು ಖುಷಿ ಪಡುವಂಥ ವಿಚಾರ. ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಸರ್ ಮಳೆ ಮಳೆ ಮಳೆ, ಎಲ್ಲರ ಬಾಯಲ್ಲೂ ಕೇಳಿದ್ರು ಮಳೆ. ಸರ್ ಮಳೆ ಈ ರೀತಿ ಪ್ರಾಬ್ಲಮ್ ಕೊಟ್ಟರೆ ನಾವು ಹೆಂಗೆ ಬದುಕೋದು ಅನ್ನುವಂಥದ್ದು ಎಲ್ಲರ ಒಂದು ಮಾತು. ಅಂದರೆ ನಿಮಗೆ ಅನಿಸುವಂಥದ್ದು ಏನಂತಂದರೆ, ಮಳೆ ಎಲ್ಲಿದೆ ಅಲ್ವಾ, ಮಳೆ ಬಂದಿಲ್ಲ, ಮಳೆ ಬರುತ್ತೋ ಅಂದರೆ ಏನು ಬರುತ್ತೋ ಬರೋದಿಲ್ಲೋ ಗೊತ್ತಿಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರ ಒಂದು ಪ್ರಶ್ನೆ. ಹಾಗಾದರೆ ಮಳೆ ಇಲ್ಲಿ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದಾದರೂ ಏನು ಅಲ್ವಾ, ಮಳೆಯಿಂದ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು, ಮಳೆ ಇಲ್ಲಿ ಯಾಕೆ ಈ ನಮ್ಮನಿ ಅಂದರೆ ಇಷ್ಟು ಕಮ್ಮಿಯಾಗಿ ಬರ್ತಾ ಇದೆ ಅಲ್ವಾ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು, ಮಳೆ ಎಲ್ಲರ ಒಂದು ಜೀವವನ್ನು ಕಾಪಾಡುತ್ತೆ, ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ತುಂಬ ಬಾರಿ ತುಂಬ ಜೀವನೂ ತೆಗೆಯುತ್ತೆ. ಆದರೆ ನಾನು ಅದೇ ಹೇಳುವಂಥದ್ದು, ನಿಮ್ಗೆ ಮಳೆ ಇಲ್ಲ ಅಂತಂದರೆ ಲೈಫ್ ಇಲ್ಲ. ಹಾಗಾಗಿ ತುಂಬ ಜನ ಏನು ಮಾಡ್ತಾರಪ್ಪ ಅಂತಂದರೆ, ಮರವನ್ನು ಕಡಿತಾರೆ, ಮರದಿಂದ ಏನೇನೋ ಅಂದರೆ ಮರವನ್ನು ಕಡಿದು ನಮ್ಮ ಉಪಯೋಗಕ್ಕೋಸ್ಕರ ನಾವು ಮಾಡ್ಕೊಳ್ತೀವಿ, ಅಂದರೆ ಮನುಷ್ಯರು. ಆಗ ನಿಮಗೆ ಮಳೆ ಕಮ್ಮಿ ಆಗ್ತಾ ಹೋಗ್ತಾ, ಅಂದರೆ ಈಗಂತೂ ನಿಮ್ಗೆ ಗೊತ್ತಿದೆ ಮಳೆ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾ ಇದೆ. ಯಾವ ಲೆವೆಲಿಗೆ ಕಮ್ಮಿ ಆಗ್ತಿದೆ ಅಂತಂದರೆ, ಜಗತ್ತಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾಯಿದೆ, ಮಳೆ ಕಮ್ಮಿ ಆಗ್ತಾಯಿದೆ. ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ನಮ್ಮ ಒಂದು ಅಕ್ಕಪಕ್ಕದಲ್ಲೇ, ನಿಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ನಾವು ಅದನ್ನೆಲ್ಲ ಕಮ್ಮಿ ಮಾಡಬೇಕು. ಮಳೆ ಏನೋ ಜಾಸ್ತಿ ಬರಬೇಕು, ಮಳೆ ಆಗಬೇಕಂತಂದ್ರೆ ಅದನ್ನೆಲ್ಲ ಕಮ್ಮಿ ಮಾಡಲೇಬೇಕಾಗ್ತದೆ. ಏನು ನೆಸಸರಿ, ಅದೆಲ್ಲ ಇಂಪಾರ್ಟೆಂಟ್ ಒಂದು ಥಿಂಗ್ಸ್ ಈಗ. ಯಾಕಂತಂದ್ರೆ ನೀವು ಅದನ್ನ ಮಾಡಿಲ್ಲ ಅಂತಂದರೆ, ಏನೋ ನಾನು ಹೇಳ್ತೀನಲ್ಲ, ನೀವು ಆ ಕೆಲಸ ಎಲ್ಲ ಮಾಡಿಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ಈಗ ಅಂತೂ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಎಲ್ರಿಗೂ ನಾನು ಹೇಳುವಂಥದ್ದು, ಆ ರೀತಿ ಮಾಡಿ. ನಾನು ಹೇಳುವಂಥದ್ದು ಇಷ್ಟೇ, ಆ ರೀತಿ ಮಾಡಿ, ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಲ್ವಾ. ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನು. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಯ್ಯೋ ನಮ್ಗೆ ಆಗಲ್ಲ, ಅಯ್ಯೋ ನಮ್ಗೆ ಅದಾಗಲ್ಲ, ಇದಾಗಲ್ಲ ಅನ್ನುವಂಥದ್ದು ಅಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಮಳೆ ಎಲ್ರಿಗೂ ಬರಬೇಕು. ಮಳೆ ಬಂದಾಗಲೇ ನಮ್ಮ ಒಂದು ಜೀವನ ಚೆನ್ನಾಗಿರುವಂಥದ್ದು. ಮಳೆ ಬರ್ತಾ ಇದೆ, ಆ್ಯಂಡ್ ಯಾವ ಜಿಲ್ಲೆಗಳಿಗೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಉಡುಪಿ, ಹಾಸನ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಆ್ಯಂಡ್ ಡೆಫಿನೆಟ್ಲಿ ಪ್ರತಿಯೊಂದಿಷ್ಟು ಜಿಲ್ಲೆಗಳಿಗೂ ಬರ್ತಾ ಇದೆ ಮಳೆ. ಕೇವಲ ಅದೇ ಜಿಲ್ಲೆಗಳಿಗೆ ಆ ಜಿಲ್ಲೆಗಳಿಗೆ ಮಾತ್ರ ಅಲ್ಲ ಅಲ್ವಾ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಎಲ್ಲರಿಗೂ ನಾವು ಮೋಟಿವೇಶನ್ ಕೊಡ್ತಾ ಇರುವಂಥದ್ದು ಅಂತ ಅಲ್ಲ. ಇಲ್ಲಿ ಮೋಟಿವೇಶನ್ ಕೊಡ್ತಾ ಇದ್ದೀವಿ ಅದೆಲ್ಲ ಅಲ್ಲ. ನಾವು ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ. ನಾವು ಅದರಲ್ಲಿ ಅಬ್ಸೆಷನ್ ಆಗಬೇಕಂದ್ರೆ ಏನೋ ನಿಮ್ಗೆ ಗೀಳಾಗಬೇಕದು, ಅಂದರೆ ಆ ಲೆವೆಲಿಗೆ ಕೆಲಸ ಮಾಡಬೇಕು ನಾವು. ಆಗ ಮಾತ್ರ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಇದು ಹಾಗೆ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಮರವನ್ನು ನೆಡ್ತಾ ಇದ್ದೀವಿ, ಮರ ಗಿಡಗಳನ್ನು ಕಡಿತಾ ಇಲ್ಲ ಅಂತಂದಾಗ ಅದರಲ್ಲಿ ನಾವು ಇದಕ್ಕೆಲ್ಲ ಒಬ್ಸೆಸ್ ಆಗಬೇಕು, ಗೀಳಾಗಬೇಕು ಅಂದರೆ ಅಷ್ಟು ಕೆಲಸ ಮಾಡಬೇಕಂತ ಏನಿಲ್ಲ. ಒಂದು ಟೈಮಲ್ಲಿ ನಾವೇನೋ ಒಂದು ಗಿಡ ನೆಟ್ಟರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅದರಿಂದ ಅಲ್ವಾ. ಹಾಗೆ ಅದರ ಹವ್ಯಾಸಗಳನ್ನೆಲ್ಲ ಬೆಳೆಸ್ಕೊಂಡ್ರೆ ಲೈಫಲ್ಲಿ ತುಂಬ ಮುಂದೆ ಆಗ್ತೀವಿ, ತುಂಬ ಮುಂದೆ ಬರ್ತೀವಿ ಅನ್ನುವಂಥ ನನ್ನ ಒಂದು ಒಪಿನಿಯನ್. ಯಾರಿಗೆ ಏನು ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳ್ತಾ ಇರುವಂಥದ್ದು 100% ನಿಜ. ಬೇಕಾದರೆ ನಿಮಗೂ ಅರ್ಥ ಆಗುತ್ತೆ. ನಾನು ಅದೇ ಹೇಳುವಂಥದ್ದು, ಮರ ಗಿಡಗಳನ್ನ ಕಡಿದು ನಮ್ಮ ಉಪಯೋಗಕ್ಕೆ ಓಕೆ ಸರಿ, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದರೆ ಜಾಸ್ತಿ ಕಡಿಲಿಕ್ಕೆ ಹೋಗಬಾರ್ದು. ಅದು ದೊಡ್ಡ ಮರಗಳೆಲ್ಲ ಕಡಿದ್ರೆ ನಮಗೆ ಮಳೆ ಅನ್ನುವಂಥದ್ದು ಕಮ್ಮಿ ಆಗುತ್ತಾ ಹೋಗುತ್ತೆ. ಆ್ಯಂಡ್ ಈ ರೀತಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಿದೆ, ಮರಗಳಿಂದನೇ ಬರ್ತಾ ಇರುವಂಥದ್ದು. ಆಲ್ಮೋಸ್ಟ್ ನಿಮ್ಗೆ ಏನಿಲ್ಲಿ ಮಳೆ ಬರ್ತಾ ಇದೆ ಅದು ನಮ್ಮ ಒಂದು ಪ್ರಕೃತಿಯಿಂದನೇ ಬರ್ತಾ ಇರುವಂಥದ್ದಲ್ವಾ. ಹಾಗಾಗಿ ಅದನ್ನೆಲ್ಲ ಕಡಿಬಾರ್ದು. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ಲ ಜಿಲ್ಲೆಗಳಿಗೂ ಮಳೆ ಬರುತ್ತೆ, ನಾನು ಹೇಳಿದ್ದೀನಿ ಈ ಜಿಲ್ಲೆ ಅಂತ. ಆದರೆ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನಾನು ದಯವಿಟ್ಟು ಹೇಳುವಂಥದ್ದು, ಮರ ಗಿಡಗಳನ್ನ ಜಾಸ್ತಿ ಕಡಿಲಿಕ್ಕೆ ಹೋಗಬೇಡಿ. ಆ್ಯಂಡ್ ಸೇಫಾಗಿ ಮರ ಗಿಡಗಳಿದ್ದರೆ ನಾವು ಕೂಡ ಸೇಫಾಗಿರ್ತೀವಿ ಅಷ್ಟೇ. ಒಂದು ಮಾತನ್ನು ಹೇಳುವಂಥದ್ದು ಇಷ್ಟೇ, ಮರ ಗಿಡಗಳು ಸೇಫ್ ಇದ್ದರೆ ನಾವು ಸೇಫ್, ಇಲ್ಲ ಅಂತಂದರೆ ನಾವು ಸೇಫ್ ಇಲ್ಲ. ಹಾಗಾಗಿ ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಮರ ಗಿಡಗಳು ಕರೆಕ್ಟಾಗಿದ್ದರೆ ನಾವು ಸೇಫ್ ಆಗ್ತೀವಿ, ಹಾಗಾಗಿ ಸೇಫ್ ಇರ್ತೀವಿ. ಆ್ಯಂಡ್ ನಾವು ಯೋಚನೆ ಮಾಡಬೇಕಾಗ್ತದೆ. ತುಂಬ ಜನರಿಗೆ ಒಂದು ಜಿಲ್ಲೆಗಳಲ್ಲಿ ಹವಾ ಜಾಸ್ತಿ ಆಗ್ತಾಯಿದೆ, ಗಾಳಿ ಕರೆಕ್ಟ್ ಆಗ್ತಾ ಇಲ್ಲ, ಗಾಳಿ ಇಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆ ಇಲ್ಲ. ಆ ರೀತಿ ಇರುವಾಗ ನಾವು ನಮ್ಮ ಜಿಲ್ಲೆಗಳಲ್ಲಿ ಏನು ಮಳೆ ಬರ್ತಾಯಿದೆ, ಸಿಕ್ಕಾಪಟ್ಟೆ ಬರ್ತಾಯಿದೆ ಅಂತಂದ್ರೂ ಕೂಡ ನಾವು ಮರ ಗಿಡಗಳನ್ನೆಲ್ಲ ಕಡಿತೀವಿ. ಅಂದರೆ ನಮಗೆ ಮಾಹಿತಿ ಜಾಸ್ತಿ ಇಲ್ಲ. ಹಾಗಾಗಿ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಡೆಫಿನೆಟಾಗಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿದ್ದೀನಿ ನಾನು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.